ಇವತ್ತಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಗೂಗಲ್ ಜೆಮಿನೈ ಕ್ಯಾನ್ವಾಸ್. ಈ ವಿಡಿಯೋ ಮುಗಿಯೋಷ್ಟ್ರೊಳಗಡೆ ನೀವು ಗೂಗಲ್ ಜೆಮಿನೈ ಒಳಗಡೆ ಕ್ಯಾನ್ವಾಸ್ ಅನ್ನ ಯಾವ ತರ ಆಕ್ಸೆಸ್ ಮಾಡೋದ, ನಾರ್ಮಲ್ ಚಾಟ್ಗೆ ಮತ್ತೆ ಕ್ಯಾನ್ವಾಸ್ಗೆ ಏನ್ ಡಿಫರೆನ್ಸ್ ಐತಿ, ವೆಬ್ ಅಪ್ಲಿಕೇಶನ್ಸ್ ಯಾವ ತರ ಬಿಲ್ಡ್ ಮಾಡೋದು, ಆಡಿಯೋ ಓವರ್ವ್ಯೂ ಯಾವ ತರ ಬಿಲ್ಡ್ ಮಾಡೋದು, ಡಾಕ್ಯುಮೆಂಟ್ಸ್ ಗಳನ್ನ ಯಾವ ತರ ಎಡಿಟ್ ಮಾಡೋದು, ಬೇಸಿಕ್ ಇಂದ ಹಿಡಿದ ಅಡ್ವಾನ್ಸ್ ವರೆಗೂ ಕ್ಯಾನ್ವಾಸ್ ಬಗ್ಗೆ ಎಲ್ಲಾನು ಸಿಂಪಲ್ ಕನ್ನಡದೊಳಗಡೆ ಕಲಿತಾರೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ರೆಗ್ಯುಲರ್ಲಿ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನಾರ್ಮಲ್ ಚಾಟ್ ಒಳಗಡೆ ಮತ್ತೆ ಕ್ಯಾನ್ವಾಸ್ ಒಳಗಡೆ ಏನ್ ಡಿಫರೆನ್ಸ್ ಐತಿ ಅಂತ ಹೇಳಿ. ಸಪೋಸ್ ಅನ್ಕೊಡ್ರಿ ನೀವು ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ಲಿಕ್ಕೆ ಸೇ ಫಾರ್ ಎಕ್ಸಾಂಪಲ್ ನೀವು ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೇಳ್ತೀರಿ ಅಂತ ಅನ್ಕೊಡ್ರಿ. ಈ ತರ ನೀವು ಎಂಟರ್ ಅನ್ನ ಕೊಡ್ತೀರಿ, ಪ್ರಾಂಪ್ಟ್ ಅನ್ನ ಕೊಟ್ಟ ತಕ್ಷಣ ಜಮನ ಏನ್ ಮಾಡ್ತೈತಿ, ಇದು ನಮ್ಗೆ ರೆಸ್ಪಾನ್ಸ್ ಅನ್ನ ಮಾಡ್ತೈತಿ. ಸೊ ಇವಾಗ ನನಗೆ ಇದ್ರೊಳಗಡೆ ಏನೋ ಒಂದು ಚೇಂಜ್ ಮಾಡ್ಬೇಕಾಗಿತ್ತು. ಮೇನ್ ಟೈಪ್ಸ್ ಆಫ್ AI ನನಗೆ ಇಲ್ಲಿ ಎರಡೇ ಟೈಪ್ಸ್ ಗಳನ್ನ ತೋರಿಸ್ಬೇಕಾಗಿತ್ತು ಅಥವಾ ನನಗೆ ಎರಡೇ ಬೇಕಾಗಿತ್ತು. ಸೊ ನಾ ಏನ್ ಮಾಡ್ಬೇಕಾ, ಇವಾಗ ಮತ್ತೆ ಇಲ್ಲಿ ನಾ ಇದಕ್ಕೆ ಕ್ವಶನ್ ಅನ್ನ ಕೇಳ್ಬೇಕಾ, ಮತ್ತೆ ಪ್ರಾಂಪ್ಟ್ ಅನ್ನ ಬರಿಬೇಕಾ, ರೈಟ್? ಬಟ್ ನೀವೇನಾದ್ರೂ ಸೇಮ್ ಕ್ವಶನ್ ಅನ್ನ ಕ್ಯಾನ್ವಾಸ್ ಅನ್ನ ಸೆಲೆಕ್ಟ್ ಮಾಡಿ ಕೇಳಿದ್ರಿ ಅಂತಂದ್ರೆ ಇದು ನಿಮಗೊಂದು ಡಾಕ್ಯುಮೆಂಟ್ ಅನ್ನ ಮಾಡ್ಕೊಡ್ತೈತಿ. ಆ ಡಾಕ್ಯುಮೆಂಟ್ ಅನ್ನ ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಎಡಿಟ್ ಮಾಡಬಹುದಾ. ಆ ಡಾಕ್ಯುಮೆಂಟ್ ಅನ್ನ ನೀವು ವೆಬ್ ಅಪ್ಲಿಕೇಶನ್ ಆಗಿ ಕ್ರಿಯೇಟ್ ಮಾಡಬಹುದಾ. ಆ ಡಾಕ್ಯುಮೆಂಟ್ ಅನ್ನ ನೀವು ಇನ್ಫೋಗ್ರಫಿ ಆಗಿ ಮಾಡಬಹುದಾ. ಆ ಡಾಕ್ಯುಮೆಂಟ್ ಅನ್ನ ನೀವು ಆಡಿಯೋ ಓವರ್ವ್ಯೂ ಅಥವಾ ಪಾಡ್ಕಾಸ್ಟ್ ಆಗಿ ಜನರೇಟ್ ಮಾಡಬಹುದಾ. ಸೊ ಲೆಟ್ ಮಿ ಶೋ ಯು. ಕ್ಯಾನ್ವಾಸ್ ಅನ್ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ನೀವು ಇಲ್ಲಿ ಫಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಕೆಳಗಡೆ ಬಂದ್ರಿ ಅಂತಂದ್ರೆ ಇಲ್ಲಿ ಕ್ಯಾನ್ವಾಸ್ ಅಂತ ಐತಿ, ರೈಟ್ ಕೋಡ್ ಅಂಡ್ ಮೇಕ್ ಸ್ಲೈಡ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಇವಾಗ ಕ್ಯಾನ್ವಾಸ್ ಸೆಲೆಕ್ಟ್ ಆಯ್ತು. ನಾನು ಇವಾಗ ಸೇಮ್ ಕ್ವಶನ್ ಅನ್ನ ಕೇಳ್ತೇನೆ, ವಾಟ್ ಈಸ್ AI. ಓಕೆ, ಎಂಟರ್ ಕೊಡ್ತಾನೆ. ನೀವು ಇದು ನೋಡ್ತಿರ್ಬೋದು, ಇದು ನಮಗೆ ನಾರ್ಮಲ್ ಚಾಟ್ ವಿಂಡೋ ಒಳಗಡೆ ರೆಸ್ಪಾನ್ಸ್ ಮಾಡಿಲ್ಲ, ಇದು ಒಂದು ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡೈತಿ, ರೈಟ್? ಸೊ ಇದು ರೈಟ್ ಸೈಡ್ ಒಳಗಡೆ ಏನೈತಲ್ಲ ಇದಕ್ಕೆ ಡಾಕ್ಯುಮೆಂಟ್ ಅಂತೇಳಿ ಕರೀತಾರೆ. ಇದನ್ನ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಎಡಿಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಇಂದ ನೋಡ್ರಿ, ಇಲ್ಲಿ ಸಪೋಸ್ ಇದು ಹೆಡ್ಲೈನ್ ಐತಲ್ಲ, ಇದನ್ನ ನಾವು ಚೇಂಜ್ ಮಾಡ್ಬೇಕಾ. ಇವಾಗ ಇದು ಹೆಡ್ಲೈನ್ 1 ಐತಿ, ನೀವು ಇದನ್ನ ಸಣ್ಣದ್ ಮಾಡ್ಬೋದು, ಲೈಕ್ ಈ ತರ. ಜಸ್ಟ್ ಲೈಕ್ ನೀವು ಗೂಗಲ್ ಡಾಕ್ಸ್ ಒಳಗಡೆ ಯಾವ ತರ ಯೂಸ್ ಮಾಡ್ತಿರಲ್ಲ ಆ ತರ ನೀವು ಇದನ್ನ ಐಟಾಲಿಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾ ಇದನ್ನ ಸೆಲೆಕ್ಟ್ ಮಾಡ್ತಾನೆ, ಇದು ಬೋಲ್ಡ್ ಮಾಡಬಹುದಾ, ಐಟಾಲಿಕ್ ಮಾಡಬಹುದಾ, ಮತ್ತೆ ನೀವು ಇದನ್ನ ಬುಲೆಟ್ ಪಾಯಿಂಟ್ ಆಗಿ ಕನ್ವರ್ಟ್ ಮಾಡಬಹುದಾ, ನಂಬರ್ಸ್ ಹಾಕ್ಬೋದಾ. ನೀವು ಇದನ್ನ ಪ್ರಿಂಟ್ ಕೂಡ ಮಾಡಬಹುದು. ಸಪೋಸ್ ಈ ಡಾಕ್ಯುಮೆಂಟ್ ಅನ್ನ ನೀವು ಪ್ರಿಂಟ್ ಬೇಕಾಯ್ತು ಅಂದ್ರೆ ಪ್ರಿಂಟ್ ಕೂಡ ಮಾಡಬಹುದು. ಈ ತರ ನೀವು ಇದನ್ನ ಪ್ರಿಂಟ್ ಕೂಡ ಮಾಡಬಹುದು. ಇದಷ್ಟೇ ಅಲ್ಲದೆ ನೀವು ಸೇಮ್ ಡಾಕ್ಯುಮೆಂಟ್ ಅನ್ನ ಶೇರ್ ಮಾಡಬಹುದು. ಸಪೋಸ್ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಶೇರ್ ಆಪ್ಷನ್ ಬರ್ತೈತಿ. ಇಲ್ಲಿ ನೀವು ಶೇರ್ ಅನ್ನು ಮಾಡಬಹುದು. ಲಿಂಕ್ಡ್ಇನ್, ಫೇಸ್ಬುಕ್, x.com, ರೆಡಿಟ್ ಅಥವಾ ಯಾರಿಗಾದ್ರೂ ಲಿಂಕ್ ಅನ್ನು ಕಳಿಸ್ಬೇಕಂದ್ರೆ ಡೈರೆಕ್ಟ್ ಆಗಿ ಇಲ್ಲಿಂದ ಕಾಪಿ ಮಾಡಿ ನೀವು ಇದನ್ನ ಅವರಿಗೆ ಶೇರ್ ಮಾಡಬಹುದು. ಆಮೇಲೆ ನೀವು ಈ ಡಾಕ್ಯುಮೆಂಟ್ ದ ಲೆಂತ್ ಅನ್ನ ಏನಾದ್ರೂ ಚೇಂಜ್ ಮಾಡಬೇಕು ಅಂತ ಇದ್ರಿ ಅಂತಂದ್ರೆ ಇಲ್ಲಿ ಫಸ್ಟ್ ಐಕಾನ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಇಲ್ಲಿ ಚೇಂಜ್ ಲೆಂತ್. ಇದನ್ನ ಚೇಂಜ್ ಮಾಡಿದ್ರೆ ನೀವು ಇದನ್ನ ಶಾರ್ಟ್ ಮಾಡಬಹುದು, ಲಾಂಗ್ ಮಾಡಬಹುದು. ಈ ತರ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದು ಆಟೋಮೆಟಿಕ್ ಆಗಿ ಆ ಒಂದು ಡಾಕ್ಯುಮೆಂಟ್ ಅನ್ನ ಮತ್ತೆ ರೀಡೂ ಮಾಡ್ತೈತಿ ಅಥವಾ ಮತ್ತೆ ಇದನ್ನ ಜನರೇಟ್ ಮಾಡ್ತೈತಿ. ಇಲ್ಲಿ ಇದು ವರ್ಕ್ ಆಗ್ಲಿಕ್ಕತ್ತೈತಿ. ನಾನು ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇದು ಇವಾಗ ವರ್ಕ್ ಆಗ್ಲಿಕ್ಕತ್ತೈತಿ. ಇವಾಗ ಇದ ಮತ್ತೆ ಇದನ್ನ ಬರೀತಾ. ಏನ್ ಚೇಂಜಸ್ ಮಾಡತ್ತೋ ಅದನ್ನ ಇಲ್ಲಿ ಹೈಲೈಟ್ ಮಾಡ್ತೈತಿ. ಇದೇ ತರ ಸಿಮಿಲರ್ಲಿ ನಿಮ್ಗೆ ಇಲ್ಲಿ ಮತ್ತೆ ಇಲ್ಲಿ ಟೋನ್ ಅನ್ನ ಕೂಡ ಚೇಂಜ್ ಮಾಡ್ಬೋದು. ಟೋನ್ ಚೇಂಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೂಡ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇದಾವ. ಲೈಕ್ ಇಲ್ಲಿ ಕ್ಯಾಶುವಲ್, ವೆರಿ ಕ್ಯಾಶುವಲ್, ಫಾರ್ಮಲ್ ಅಂಡ್ ದೆನ್ ವೆರಿ ಫಾರ್ಮಲ್. ಸೊ ಲೆಟ್ಸ್ ಸೇ ಫಾರ್ಮಲ್ ಮೇಲೆ ಕ್ಲಿಕ್ ಮಾಡ್ತಾನೆ. ಫಾರ್ಮಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದನ್ನ ಮತ್ತೆ ಬರೀಲಿಕ್ಕೆ ಶುರು ಮಾಡ್ತೈತಿ. ಇದು ಮೋರ್ ಫಾರ್ಮಲ್ ವೇ ಒಳಗಡೆ ಈ ಡಾಕ್ಯುಮೆಂಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಆಗ್ತೈತಿ. ದೆನ್ ಮತ್ತೆ ಥರ್ಡ್ ಆಪ್ಷನ್ ಐತಿ, ನೀವು ಇಲ್ಲಿ ಸಜೆಸ್ಟ್ ಎಡಿಟ್ಸ್ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದು ನಿಮ್ಗೆ ಎಡಿಟ್ಸ್ ಅನ್ನ ಸಜೆಸ್ಟ್ ಮಾಡ್ತೈತಿ. ಇಲ್ಲಿ ನೀವು ನೋಡ್ತಿರ್ಬೋದು ಈ ಪಾರ್ಟ್ ಅನ್ನ ಇದು ಸೆಲೆಕ್ಟ್ ಮಾಡಿ ಇಲ್ಲಿ ರೈಟ್ ಸೈಡ್ ಒಳಗಡೆ ಇದು ಏನ್ ಚೇಂಜಸ್ ಅನ್ನ ಮಾಡಬೇಕು ಅಂತೇಳಿ ಸಜೆಷನ್ ಕೂಡ ಮಾಡ್ತೈತಿ. ನೀವು ಬೇಕು ಅಂತಂದ್ರೆ ಇಲ್ಲಿ ಅಪ್ಲೈ ಆಲ್ ಅಂತ ಕೊಟ್ರಿ ಅಂತಂದ್ರೆ ಇದು ಆಟೋಮೆಟಿಕಲಿ ಅಪ್ಲೈ ಆಲ್ ಮಾಡ್ರಿ, ಇಲ್ಲ ಒಂದೊಂದಾಗಿ ನೀವು ಅಪ್ಲೈ ಕೂಡ ಮಾಡಬಹುದು. ಈ ತರ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕೊಟ್ರಿ ಅಂತಂದ್ರೆ ಆ ಪಾರ್ಟ್ ಅನ್ನ ಇದು ಅಪ್ಲೈ ಮಾಡ್ತೈತಿ. ಇಲ್ಲಿ ಬೇರೆ ಐತಿ, ಇಲ್ಲಿ ಬೇರೆ ಐತಿ. ಸೊ ಆ ಪಾರ್ಟ್ ಅನ್ನ ಇದು ಚೇಂಜ್ ಮಾಡ್ತೈತಿ ಇವಾಗ. ಸೊ ಈ ತರ ನೀವು ಎಡಿಟ್ಸ್ ಅನ್ನು ಕೂಡ ಮಾಡಬಹುದು. ಸೊ ಇವಾಗ ನಿಮಗೆ ಗೊತ್ತಾಯ್ತಾ ನಿಮ್ಮ ರಿಪೋರ್ಟ್ ಅಥವಾ ನಿಮ್ಮ ಡಾಕ್ಯುಮೆಂಟ್ ಅನ್ನ ಯಾವ ತರ ಎಡಿಟ್ ಮಾಡಬಹುದು ಅಂತ ಹೇಳಿ. ಇದಷ್ಟಲ್ಲದೆ ನೀವು ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ಮಾಡಬಹುದು. ಈ ಸೇಮ್ ರಿಪೋರ್ಟ್ ಅನ್ನ ನೀವು ವೆಬ್ ಅಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ವೆಬ್ ಪೇಜ್ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ಸೇಮ್ ರಿಪೋರ್ಟ್ ಏನೈತಲ್ಲ ಇದನ್ನ ಇದು ಒಂದು ವೆಬ್ ಪೇಜ್ ಆಗಿ ಕನ್ವರ್ಟ್ ಮಾಡ್ತೈತಿ. ನೀವು ಇವಾಗ ಇಲ್ಲಿ ನೋಡ್ತಿರ್ಬೋದು ನಮ್ಮ ರಿಪೋರ್ಟ್ ಏನಿತ್ತಲ್ಲ, ನಮ್ಮ ಡಾಕ್ಯುಮೆಂಟ್ ಏನಿತ್ತಲ್ಲ ಅದೇ ಒಂದು ಡಾಕ್ಯುಮೆಂಟ್ ಇವಾಗ ಒಂದು ವೆಬ್ ಪೇಜ್ ಆಗಿ ರೆಡಿ ಆಗೈತಿ. ನೀವು ಇದ್ರ ಕೋಡ್ ಅನ್ನ ಇಲ್ಲಿ ಕೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೋಡ್ ಅನ್ನ ನೋಡಬಹುದು.
ಆಮೇಲೆ ಪ್ರಿವ್ಯೂ ಮೇಲೆ ಬಂದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಪ್ರಿವ್ಯೂ ಕಾಣಿಸ್ತೈತಿ. ಇಲ್ಲಿ ನ್ಯಾವಿಗೇಷನ್ ಬಾರ್ ಒಳಗಡೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ಗೆ ಇದು ಡೈರೆಕ್ಟ್ ಆಗಿ ಜಂಪ್ ಆಗ್ತೈತಿ. ಇದನ್ನ ನೀವು ಡೌನ್ಲೋಡ್ ಮಾಡಬಹುದಾ, ಆಮೇಲೆ ಮತ್ತೆ ರಿಫ್ರೆಶ್ ಮಾಡಬಹುದಾ, ಇದನ್ನ ನೀವು ಶೇರ್ ಕೂಡ ಮಾಡಬಹುದಾ ಆಸ್ ಅ ಅಪ್ಲಿಕೇಶನ್. ಲೈಕ್ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಅಂತ ಕೊಟ್ರಿ ಅಂತಂದ್ರೆ ಇದ್ರ ಲಿಂಕ್ ಅನ್ನ ನೀವು ಜಸ್ಟ್ ಶೇರ್ ಮಾಡಿದ್ರೆ ಸಾಕ, ಯಾರು ಬೇಕಾದ್ರೂ ಇದನ್ನ ಓಪನ್ ಮಾಡ್ಬೋದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕಾಪಿ ಮಾಡ್ತೇನೆ, ಕಾಪಿ ಮಾಡಿ ಮತ್ತೊಂದು ಪೇಜ್ ಒಳಗಡೆ ಈ ಥರ ಇಲ್ಲಿ ಓಪನ್ ಮಾಡ್ತೇನೆ. ಓಪನ್ ಮಾಡಿದ ತಕ್ಷಣ ನೀವು ಇವಾಗ ಇಲ್ಲಿ ನೋಡ್ತೀರಿ ಆ ಒಂದು ಪರ್ಟಿಕ್ಯುಲರ್ ಪೇಜ್ ಏನೈತಲ್ಲ ಅದು ಡೈರೆಕ್ಟ್ ಆಗಿ ಇಲ್ಲಿ ಇದು ಓಪನ್ ಆಗ್ತದೆ. ಸಿ ಜಸ್ಟ್ ಲೈಕ್ ಅ ವೆಬ್ ಅಪ್ಲಿಕೇಶನ್. ಇದು ಇಂಟ್ರಾಕ್ಟಿವ್ ಕೂಡ ಆಗಿರ್ತೈತಿ, ನಿಮ್ಗೆ ಯಾವ ಥರ ಬೇಕೋ ಅದನ್ನು ಈ ಥರ ಇಂಟ್ರಾಕ್ಟಿವ್ ಕೂಡ ಆಗಿರ್ತೈತಿ. ಸಿ ಇಟ್ ವರ್ಕ್ಸ್. ಇದಷ್ಟೇ ಅಲ್ಲದೆ ನೀವು ಆಡಿಯೋ ಓವರ್ವ್ಯೂಸ್ಗಳನ್ನು ಜನರೇಟ್ ಮಾಡ್ಬೋದು, ಇನ್ಫೋಗ್ರಾಫೀಸನ್ನು ಕೂಡ ಜನರೇಟ್ ಮಾಡ್ಬೋದು. ಸೊ ನಾ ಇವಾಗ ಹೊಸ ಚಾರ್ಟ್ ಒಳಗಡೆ ಮತ್ತೊಂದು ಪ್ರಾಂಪ್ಟನ್ನು ಕೊಡ್ತಾ ಇದ್ದಾನೆ. ಕ್ಯಾನ್ವಾಸನ್ನು ಸೆಲೆಕ್ಟ್ ಮಾಡಿದ್ದಾನೆ ಆಲ್ರೆಡಿ. ಇಲ್ಲಿ ಹಿಸ್ಟ್ರಿ ಆಫ್ ಕಾಫಿ ಅಂತ ಕೊಡ್ತಾ ಇದ್ದಾನೆ. ಓಕೆ, ಸೊ ಲೆಟ್ಸ್ ಡೂ ದಿಸ್. ಸೊ ಇವಾಗ ಎಂಟರ್ ಕೊಡ್ತಾ ಇದ್ದಾನೆ. ನೀವು ನೋಡ್ತಿರ್ಬೋದು ಇದು ನಮಗೆ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ರೈಟ್. ಸೊ ಫುಲ್ ಕಾಂಪ್ರಿಹೆನ್ಸಿವ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಹಿಸ್ಟ್ರಿ ಆಫ್ ಕಾಫಿ ಬಗ್ಗೆ. ಸೊ ಇವಾಗ ಇಲ್ಲಿ ಮತ್ತೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಆಡಿಯೋ ಓವರ್ವ್ಯೂ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ಇದು ನಮ್ಗೆ ಒಂದು ಆಡಿಯೋ ಓವರ್ವ್ಯೂ ಅನ್ನು ಜನರೇಟ್ ಮಾಡ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು, ಗ್ರೇಟ್, ಯುವರ್ ಆಡಿಯೋ ಓವರ್ವ್ಯೂ ಈಸ್ ಬೀಯಿಂಗ್ ಜನರೇಟೆಡ್. ಐ ವಿಲ್ ಲೆಟ್ ಯು ನೋ ವೆನ್ ಇಟ್ ಈಸ್ ರೆಡಿ ಇನ್ ಫ್ಯೂ ಮಿನಿಟ್ಸ್. ಆಲ್ ರೈಟ್. ಸೊ ಇವಾಗ ಇದು ನಮ್ಗೆ ಆಡಿಯೋ ಓವರ್ವ್ಯೂ ಅನ್ನು ಜನರೇಟ್ ಮಾಡಿಕೊಟ್ಟೈತಿ ಸೇಮ್ ಹಿಸ್ಟ್ರಿ ಆಫ್ ಕಾಫಿ ಡಾಕ್ಯುಮೆಂಟ್ ಮೇಲೆ. ನಾ ಇದನ್ನೊಂದ್ಸರಿ ಪ್ಲೇ ಮಾಡ್ತೇನೆ ಶಾರ್ಟ್ ಆಗಿ. Imagine a time when, well, the authorities were so terrified of your morning beverage that they actually tried to ban it. Yeah, and the Pope was asked to label it the invention of Satan. Right. Welcome to this custom deep dive. ಸೊ ಈ ಥರ ಇದೆ ನಮ್ಗೆ ಆಡಿಯೋ ಓವರ್ವ್ಯೂ ಅನ್ನು ಕೂಡ ಜನರೇಟ್ ಮಾಡಿಕೊಡ್ತೈತಿ. ಇದನ್ನ ನೀವು ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ನೀವು ಬೇಕು ಅಂತಂದ್ರೆ ಕನ್ನಡದೊಳಗಡೆ ಕೂಡ ಆಡಿಯೋ ಓವರ್ವ್ಯೂ ಅನ್ನ ಜನರೇಟ್ ಮಾಡಿಸ್ಬೋದು. ಇದಷ್ಟೇ ಅಲ್ಲದೆ ನೀವು ಮತ್ತೆ ಇನ್ಫೋಗ್ರಾಫೀಸ್ ಅನ್ನು ಕೂಡ ಜನರೇಟ್ ಮಾಡ್ಬೋದು. ಲೈಕ್ ಇನ್ಫೋಗ್ರಾಫಿ ಮೇಲೆ ಕ್ಲಿಕ್ ಮಾಡಿದ್ರು ಅಂತಂದ್ರೆ ಇವಾಗ ಇದೇನ್ ಮಾಡ್ತೈತಿ ಅಂತಂದ್ರೆ ಸೇಮ್ ಡಾಕ್ಯುಮೆಂಟ್ ಅನ್ನ ಇನ್ಫೋಗ್ರಾಫಿ ಆಗಿ ಕೂಡ ಕನ್ವರ್ಟ್ ಮಾಡ್ತೈತಿ. ಲುಕ್ ಅಟ್ ದಿಸ್. ಸೊ ಇದೇ ಇನ್ಫೋಗ್ರಾಫಿ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ನೋಡ್ರಿ, ಕಲರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡೈತಿ. ಸಿ ಇಟ್ ಈಸ್ ಸೋ ರೆಸ್ಪಾನ್ಸಿವ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸಿ ಹಿಸ್ಟ್ರಿ ಬಗ್ಗೆ ನೋಡ್ರಿ, ಇದನ್ನು ನೀವು ಝೂಮ್ ಮಾಡ್ಬೋದಾ. ಸೊ ದಿಸ್ ಇಸ್ ಸೋ ಗುಡ್. ನೀವು ಈ ಇನ್ಫೋಗ್ರಾಫಿ ಒಳಗಡೆ ಏನಾದರೂ ಲೈಕ್ ಆಗಿಲ್ಲ ಅಂತಂದರೆ ಇದನ್ನು ನೀವು ಮತ್ತೆ ಕೇಳ್ಬೋದಾ, ಚೇಂಜಸ್ ಮಾಡಿಸ್ಬೋದಾ. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಕಲರ್ಸ್ ಬೇರೆ ಬೇಕಾಗಿತ್ತು ಅಂತಂದರೆ ಚೇಂಜ್ ದ ಕಲರ್ಸ್ ಅಂತ ಕೊಡ್ಬೋದು. ನಿಮ್ಗೆ ಯಾವ್ದು ಬ್ರ್ಯಾಂಡ್ ಕಲರ್ ಐತಲ್ಲ ಅದನ್ನು ಮೆನ್ಷನ್ ಮಾಡ್ಬೋದು. ಮೆನ್ಷನ್ ಮಾಡಿ ಆ ಕಲರ್ಸ್ಗಳನ್ನು ಈ ಒಂದು ಇನ್ಫೋಗ್ರಾಫಿ ಅಥವಾ ವೆಬ್ ಅಪ್ಲಿಕೇಶನ್ ಎಲ್ಲದರಲ್ಲೂ ಕೂಡ ನೀವು ಚೇಂಜಸ್ ಅನ್ನ ಮಾಡಿಸ್ಬೋದು. ಸೊ ಈ ತರ ನೀವು ಗೂಗಲ್ ಜೆಮಿನಿ ಒಳಗಡೆ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ಕೊಂಡು ಅಡ್ವಾನ್ಸ್ಡ್ ವರ್ಕ್ ಅನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಯೂಟ್ಯೂಬರ್ ಆಗಿದ್ರಿ ಅಂತಂದ್ರೆ ಇದನ್ನ ಸ್ಕ್ರಿಪ್ಟ್ ರೈಟಿಂಗ್ಗೋಸ್ಕರ ಯೂಸ್ ಮಾಡ್ಬೋದು. ನೀವೇನಾದ್ರೂ ಕಾಲೇಜ್ ಸ್ಟೂಡೆಂಟ್ ಆಗಿದ್ರಿ ಅಂದ್ರೆ ರಿಸರ್ಚ್ಗೋಸ್ಕರ ಯೂಸ್ ಮಾಡ್ಬೋದು, ಪ್ರೆಸೆಂಟೇಷನ್ಗೋಸ್ಕರ ಯೂಸ್ ಮಾಡ್ಬೋದು. ನೀವೇನಾದ್ರೂ ಡೆವಲಪರ್ ಆಗಿದ್ರಿ ಅಂತಂದ್ರೆ ಕೋಡಿಂಗ್ಗೋಸ್ಕರ ಯೂಸ್ ಮಾಡ್ಬೋದು, ಗೇಮ್ಸ್ ಬಿಲ್ಡ್ ಮಾಡ್ಬೋದು, ಅಪ್ಲಿಕೇಶನ್ಸ್ಗಳನ್ನು ಬಿಲ್ಡ್ ಮಾಡ್ಬೋದು. ಈ ವಿಡಿಯೋ ಒಳಗಡೆ ನಾನು ನಿಮಗೆ ಎಲ್ಲಾನು ಬೇಸಿಕ್ ಒಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮುಂದಿನ ಬರೋ ದಿನದೊಳಗಡೆ ಪ್ರತಿಯೊಬ್ಬರಿಗೂ ಲೈಕ್ ಫಾರ್ ಎಕ್ಸಾಂಪಲ್ ಯೂಟ್ಯೂಬರ್ ಯಾವ ತರ ಯೂಸ್ ಮಾಡ್ಬೋದಾ, ಸ್ಟೂಡೆಂಟ್ ಯಾವ ತರ ಯೂಸ್ ಮಾಡ್ಬೋದಾ, ಬಿಸ್ನೆಸ್ ಮ್ಯಾನ್ ಯಾವ ತರ ಯೂಸ್ ಮಾಡ್ಬೋದಾ, ಕೋಡಿಂಗ್ ಯಾವ ತರ ಯೂಸ್ ಮಾಡ್ಬೋದು ಅಂತೇಳಿ ಇನ್ ಡೆಪ್ತ್ ವಿಡಿಯೋಸ್ ಅನ್ನ ಕ್ಯಾನ್ವಾಸ್ ಮೇಲೆ ಮಾಡ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ಗಳನ್ನು ತೊಗೊಂಡು ಬರ್ತಾ ಇರ್ತೇನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ರೆಗ್ಯುಲರ್ ಆಗಿ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೇನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.